ಗುಡ್. ಇದು ಕಟ್ ಮಾಡ್ತಿರೋದು ನಾವು ಏನು ಕಟ್ ಮಾಡ್ತಿರೋದು ನಾವು ಇದು ಯಾವುದಿದು ತರಕಾರಿ? ಆನಿಯನ್. ಕೈ ಎತ್ತಿ ನೀವು ಲೆಫ್ಟ್ ಹ್ಯಾಂಡ್ ಎತ್ಬಿಡಿ, ನಾನು ಇಟ್ಕೊಳ್ತೀನಿ. ಎಸ್. ಇದು ಯಾವುದು? ಇದೇನು? ಯಾವ ಕಲರ್ ಇದೆ? ಗ್ರೀನ್. ಇದು ಯಾವ ಕಲರ್ ಇದೆ? ರೆಡ್. ಇದು ಆರೆಂಜ್ ಅಲ್ಲ, ಇದು ಒಂಥರ ಪರ್ಪಲ್, ಲೈಟ್ ಪರ್ಪಲ್. ಓಕೆ, ಇವಾಗ ಹಾಕೋಣ ನಾವು. ಒಂಚೂರು ಪುಷ್ ಮಾಡಿ ಹಿಂಗೆ ನಿಧಾನಕ್ಕೆ, ಹಿಂಗೆ ನಿಧಾನ. ಪುಷ್. ಏನೇನು ಹಾಕಿದ್ವಿ ಇವಾಗ? ಟೊಮೊಟೊ, ಈರುಳ್ಳಿ, ಆಮೇಲೆ ಮೆಣಸಿನ. ಅಯ್ಯೋ ಹೇಳಿಬಿಡಿ. ಇಟ್ಸ್ ಓಕೆ ಬಿಡಿ. ಇವಾಗ ವಿ ಹ್ಯಾವ್ ಟು ಸಾಲ್ಟ್. ಏನು ಮಾಡಬೇಕು? ಸಾಲ್ಟ್. ವೇರ್ ಇಸ್ ಸಾಲ್ಟ್? ಸಾಲ್ಟ್. ಸ್ಪೂನಲ್ಲೇ ಮಾಡ್ತೀನಿ ನಾನು. ಇವನ್ನ ಟ್ರೈ. You have to be careful. ಏನಾಯಿತು? ಸಾಲ್ಟ್ ಅಂತಂದರೆ ತಿರುಗಿಸೋದು. Now it's time to add some ಉಪ್ಪು, ಸಾಲ್ಟ್. ಏನಾಯಿತು? I'm sorry. Yes, I'll put some more. ಈಗ ಟೈಮ್ 11 o'clock ಆಗಿದೆ. ಅದಿತಿ 11 o'clock ಅಲ್ಲ, 12 o'clock. ಎಸ್, ಇಟ್ಸ್ 12 o'clock. ಅದಿತಿ ಕಿಕ್ ಸ್ಕೂಟರಲ್ಲಿ ಆಟಾಡ್ತಿದ್ದಾರೆ. ಸೊ ಕ್ರಾಸ್ ಮೋಟರ್, ಇದರಿಂದ ಮಕ್ಕಳಿಗೆ ಬ್ಯಾಲೆನ್ಸ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈಗ ನಡೆಯೋದಕ್ಕೆ ಶುರು ಮಾಡಿರುವಂತಹ ಮಕ್ಕಳಿಗೆಲ್ಲ ಇದು ಐ ಥಿಂಕ್ 1.5 ಇಯರ್ಸಿಂದ ಇದನ್ನು ನಾವು ಶುರು ಮಾಡ್ಬೋದು, ಈ ರೀತಿ ಕಿಕ್ ಸ್ಕೂಟರ್ಸ್ನ. ಈ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದ್ಸಲ ಚೆಕ್ ಮಾಡಿ, ನಿಮ್ಮ ಮಕ್ಳಿಗೂ ನೀವು ಇದನ್ನು ಬೈ ಮಾಡ್ಬೋದು. ಅದಿತಿ ತುಂಬ ಚೆನ್ನಾಗಿ ಇದನ್ನು ಮಾಡಿ ಮೇಲೆ ತೊಗೊಂಡು ಹೋದರೆ ಚೆನ್ನಾಗಿ ಆಟ ಆಡ್ತಾರೆ. ಆ್ಯಂಡ್ ಇದರಲ್ಲಿ ಲೈಟ್ ಸಹ ಬರುತ್ತೆ, ಫಾಸ್ಟಾಗಿ ಹೋದರೆ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ತುಂಬ ಪ್ಲೇಫುಲ್ಲಾಗಿ ಆಟ ಆಡ್ತಾರೆ. ಇವತ್ತು ತಲೆಗೆ ಸ್ನಾನ ಇರೋದ್ರಿಂದ ನನಗೆ ಅಷ್ಟು ಇನ್ನು ಸಿಟ್ಟಿಂಗ್ ಆ್ಯಕ್ಟಿವಿಟೀಸ್ ಯಾವುದೂ ಮಾಡಿಸಿಲ್ಲ. ಸೊ ನಾನು ಸ್ವಲ್ಪ ಒಳಗಡೆ ಬಿಸಿ ಇದ್ದೆ ಅಂತ ಶಿ ಈಸ್ ಪ್ಲೇಯಿಂಗ್ ವಿತ್ ದಿಸ್. ಈಗ ಸ್ವಲ್ಪ ಹೊತ್ತು ಆಟ ಆಡ್ತಿರ್ತಾರೆ. ಆ್ಯಂಡ್ ನೆಕ್ಸ್ಟು ಅವ್ರದ್ದು ಸಿಟ್ಟಿಂಗ್ ಆ್ಯಕ್ಟಿವಿಟೀಸ್ನ ನಾನು ಆಫ್ಟರ್ ನ್ಯಾಪ್ ಮಾಡ್ತೀನಿ. ಐ ಥಿಂಕ್ ಅರೌಂಡ್ 4 or 5. ನೋಡಿ ಲೈಟ್ ಎಷ್ಟು ಚೆನ್ನಾಗಿ ಬರುತ್ತೆ. ಅದಿತಿ ಅಲ್ಲಿಂದ ಫಾಸ್ಟಾಗಿ ಬನ್ನಿ. ಇಟ್ಸ್ ರಿಯಲಿ ಸೂಪರ್ ಆಗಿದೆ ಕ್ವಾಲಿಟಿ ಅಂತೂ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ. ವೆರಿ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಆನ್ಲೈನಲ್ಲಿ. ಆ್ಯಂಡ್ ಸಿಟ್ಟಿಂಗ್ ಆ್ಯಕ್ಟಿವಿಟೀಸ್ನ ಯಾವುದನ್ನು ಪ್ಲ್ಯಾನ್ ಮಾಡ್ತೀನಿ, ಇನ್ನೂ ಆ್ಯಕ್ಚುಲಿ ಏನೂ ಪ್ಲ್ಯಾನ್ ಮಾಡಿಲ್ಲ. ಐ ಆಮ್ ಲಿಟಲ್ ಬ್ಯುಸಿ ಟುಡೇ. ಸೊ ಪ್ಲ್ಯಾನ್ ಮಾಡಿ ನಾನು ಆಮೇಲೆ ಶೇರ್ ಮಾಡ್ತೀನಿ. ಯು ಕ್ಯಾನ್ ಸಿ ದ ಲೈಟ್. ಮುಗಿದಿರಲು ಹೊಳೆಯ ಕಡೆಗೆ ಹೊರಟಿರಲು ಮುಂಗುಸಿಯನ್ನು ಕೂಗಿದಳು, ಮಗುವಿಗೆ ಯಾರು ಜೊತೆಯಿಲ್ಲ, ತೊಟ್ಟಿಲ ಬಳಿಯೇ ಕಾವಲಿರು, ಹೊರಗಡೆ ಎಲ್ಲೂ ಹೋಗದಿರು, ಗಂಗೆಯು ಹೊಳೆಗೆ ಹೊರಟಾಗ ಬೇಲಿಯಲಿದ್ದ ಕರಿನಾಗ. ನೆಕ್ಸ್ಟ್ ಸರಸರ ಹರಿಯಿತು ರಭಸದಲ್ಲಿ, ಕಾಳಗ ನಡೆಯಿತು ರೋಷದಲ್ಲಿ, ಮುಂಗುಸಿ ಗೆಲುವಿನ ಹರುಷದಲ್ಲಿ, ಹಾವಿನ ನೀವು ಹೇಳಿ. ಹಾವಿನ
ಅಲ್ಲ ಗಂಗೆಯು ನೀರನ್ನು ತರುತ್ತಿರಲು. ಆ ಇ ಈ ಉ ಊ ಊಟ ರು ಋಷಿ ಎ ಎಲೆ ಎ ಏಣಿ ಐ ಐದು ಒ ಒಲೆ ಓ ಓಡು ಔ ಓದು 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 ಓಡೂನು ಆಗುತ್ತೆ ಓದೂನು ಆಗುತ್ತೆ. ನಾನು ಯಾವಾಗಲೂ ಹೇಳ್ಕೊಡ್ತಿದ್ದೀನಿ ನಿಮ್ಗೆ ಓಡು ಅಂತ, ಬಟ್ ಅದ್ರಲ್ಲಿ ಓದು ಅಂತ ಇದೆ. ಅವರೇ ವಾಶ್ ಮಾಡ್ತಾರೆ ಆ್ಯಂಡ್ ಅದರಿಂದ ವಾಟರ್ ಪ್ಲೇ ಆದಂಗೂ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ ಈ ಒಂದು ಕಲರ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ವಿಜುವಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸಿಟ್ಟಿಂಗ್ ಟಾಲರೆನ್ಸ್ ಆ್ಯಂಡ್ ಆಲ್ಸೋ ಅಟೆನ್ಷನ್ ಸ್ಪ್ಯಾನ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಮೆನಿ ಸ್ಕಿಲ್ಸ್ ಅಂತ ಹೇಳ್ಬೋದು. ಜಸ್ಟಾಗಿ ಹೇಳೋದಾದರೆ ಮೆಸಿ ಪ್ಲೇ, ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಏನಕ್ಕಂತಂದರೆ 2 ಹ್ಯಾಂಡ್ ಕೋಆರ್ಡಿನೇಷನ್ ಇದೆ. ಒಂದು ಕೈಲಿ ಕೈಯೆಲ್ಲ ಹಾಕಿ ವಾಶ್ ಮಾಡಿ. ನಾವು ಟೈಮ್ ಈಸ್ ಆಲ್ಮೋಸ್ಟ್ 8. ಅದಿತಿಗೆ ಒಳಗಡೆ ಬಂದು ಕೆಲವು ಸಿಟ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಇವತ್ತು ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಶಿ ವಾಂಟ್ಸ್ ಟು ಪ್ಲೇ ವಿತ್ ಹರ್ ಕಸಿನ್. ಜಂಪಿಂಗ್ ಅಂತ ಏನೇನೋ ಆಟ ಆಡ್ತಿದ್ದಾರೆ. ಮೇ ಬಿ ಇವತ್ತು ಓನ್ಲಿ ಬುಕ್ ರೀಡಿಂಗ್ ಅಂತ ಅನ್ಸುತ್ತೆ. ನಾನು ಫಸ್ಟ್ ಹೋಮ್ ಸ್ಕೂಲಿಂಗ್ ಡೇ 1 ಹೇಳಿದೆ. ದಟ್ ಈಸ್ ಹೋಮ್ ಸ್ಕೂಲಿಂಗ್ ಆಲ್ವೇಸ್ ನಾಟ್ ಅ ಸಿಟ್ಟಿಂಗ್ ಆ್ಯಕ್ಟಿವಿಟಿ ಅಥವಾ ಡೈಲಿ ಒಂದೇ ರೀತಿ ಇರೋದಿಲ್ಲ ಅಂತ. ಒಂದು ದಿನ ತುಂಬ ಆ್ಯಕ್ಟಿವಿಟೀಸ್ನ ಮಾಡಿರ್ತೀವಿ, ಕೆಲವೊಂದು ದಿನ ಏನೂ ಮಾಡಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೋಮ್ ಸ್ಕೂಲಿಂಗ್. ಬಟ್ ಆ ಒಂದು ಹೋಮ್ ಸ್ಕೂಲಿಂಗ್ ಒಂದು ಇದರಲ್ಲೇನೆ ನಾನು ಪ್ರತಿದಿನ ಒಂದೊಂದು ರೀತಿ ಅವ್ರ ಹತ್ರ ಹೇಳ್ಕೊಡ್ತಾ ಇರ್ತೀನಿ. ನೋಡಿ ಬಂದಿದ್ದಾರೆ ಈಗ. ಎಂತ ಕುತ್ಕೊಂಡು ಆ್ಯಕ್ಟಿವಿಟಿ ಮಾಡಲ್ಲ ಇವತ್ತು ಅದಿತಿ. ಯು ಡೋಂಟ್ ವಾಂಟ್ ಟು ಡೂ ಇಟ್ ಅದಿತಿ? You want to do it or you want to play with your cousin? Yes, play with. Play with? Yes. Okay, go. So, ನನ್ನ ಒಂದು ಇಂಟೆನ್ಷನ್ ಅದೇನೆ. ಹೋಮ್ ಸ್ಕೂಲಿಂಗ್ ಅಂತಂದರೆ ಬರೀ ABCD ಎಲ್ಲ ಬರೀ ಕುತ್ಕೊಂಡು ಕಲಿಯೋದೇ ಇಲ್ಲ, ಮಕ್ಕಳಿಗೆ ಪ್ರೆಷರ್ ಅಲ್ಲ, ಅವರ ಇಂಟ್ರೆಸ್ಟ್ ಮೇಲೆ ಕಲಿಕೆ ಇರತ್ತೆ. ಶಿ ಸ್ಮೈಲಿಂಗ್, ಆಲ್ವೇಸ್ ಸ್ಮೈಲಿಂಗ್. ಹೀಗೇನೆ ಅದಿತಿನೂ ಸಹ ಇದ್ದಿದ್ದು. ಸೊ ಇವತ್ತು ಬುಕ್ ರೀಡಿಂಗ್ನ ಮಾಡಿ ನಾನು ಮತ್ತು ಅದಿತಿ ಲಿಟಲೇ ಎಂಡ್ ಮಾಡ್ತೀವಿ ಡೇನ. ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ನಿಮಗೆ ಐಡಿಯಾ ಸಿಗ್ತದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಒಂದು ಹೋಮ್ ಸ್ಕೂಲಿಂಗ್ ರಿಲೇಟೆಡ್ ವೀಡಿಯೋಸಲ್ಲಿ. ಹೋಮ್ ಸ್ಕೂಲಿಂಗ್ ನಿಜವಾಗ್ಲೂ ಕಷ್ಟ ಇಲ್ಲ, ತುಂಬ ಕಾಂಪ್ಲೆಕ್ಸ್ ಆಗಿ ತಿಳ್ಕೊಳ್ತೀರಾ. ಹೋಮ್ ಸ್ಕೂಲಿಂಗ್ ಅಂತಂದರೆ ಮಗು ತನ್ನ ಇಂಡಿಪೆಂಡೆಂಟ್ ಆಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದು, ಜೊತೆಗೆ ಮಗು ತನ್ನ ಸೆಲ್ಫ್ ಕೇರ್ ಬಗ್ಗೆ, ಡೈಲಿ ಲಿವಿಂಗ್ ಸ್ಕಿಲ್ಸ್ ಬಗ್ಗೆ, ಈಟಿಂಗ್ ಇರಬಹುದು ಆ್ಯಂಡ್ ಆ್ಯಸ್ ಅ ಪೇರೆಂಟ್ ಆಗಿ ನಮಗೆ ಹೆಲ್ಪ್ ಮಾಡೋದಿರ್ಬೋದು, ಎಲ್ಲ ಆಸ್ಪೆಕ್ಟಲ್ಲೂ ನಾವು ಈ ಒಂದು ಹೋಮ್ ಸ್ಕೂಲಿಂಗ್, ನಾವು ಅನ್ನೋದಕ್ಕಿಂತ ನಾನು ಈ ಹೋಮ್ ಸ್ಕೂಲಿಂಗ್ನ ಅಪ್ರೋಚ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಡೀತಾ ಇದೆ ನಮ್ಮ ಹೋಮ್ ಸ್ಕೂಲಿಂಗ್. ಅದನ್ನು ತಿಳಿಸೋದೇ ಈ ವಿಡಿಯೋ ಮುಖಾಂತರ ಆಗಿರುತ್ತೆ.
ಸೊ ನಾಳೆ ಹೇಗಿರುತ್ತೆ ನಮ್ಮ ಹೋಮ್ ಸ್ಕೂಲಿಂಗ್ ಗೊತ್ತಿಲ್ಲ, ಬಿಕಾಸ್ ಎವ್ರಿ ಡೇ ವಿಲ್ ಬಿ ಡಿಫ್ರೆಂಟ್, ಎವ್ರಿ ಡೇ ವಿಲ್ ಬಿ ನ್ಯೂ ಆ್ಯಂಡ್ ಯುನೀಕ್ ಅಂತ ಹೇಳ್ಬೋದು. ಸೊ ಸಿ ಯು ಟುಮಾರೋ. ಅದಿತಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. Bye bye. ಬಾಯ್.